ಇವೆಲ್ಲಕ್ಕಿಂತಲೂ ಪ್ರಖರವಾಗಿ ನಾವು ಯಾವತ್ತಿಗೂ ನೆನಪಿಸ್ಕೊಳ್ಳೇಬೇಕಾದಂಥ ನಮ್ಮ ಕಾಲದ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಅಂತಿದ್ರೆ ಡೆಫಿನೆಟ್ಲಿ ಅಶ್ಫಾಕ್ ಉಲ್ಲಾ ಖಾನ್. ಸಿರಿವಂತ ಕುಟುಂಬದಲ್ಲಿ ಬೆಳೆದವನು. ಈ ಗೆಂದಾಲಾಲ್ ದೀಕ್ಷಿತರ ಮಣಿಪುರಿ ಕಾನ್ಸ್ಪಿರಸಿಯಿಂದ ತುಂಬ ಪ್ರಭಾವಿತನಾದವನು. ಯಾಕೆ ಪ್ರಭಾವಿತನಾದವನು ಅಂತಂದರೆ, ಒಂದಿನ ಇವನು ಕಲಿತಾ ಇದ್ದ ಸ್ಕೂಲಿಗೆ ಪೊಲೀಸರು ಬಂದರು, ದಬ ಪೊಲೀಸರು ಬಂದರು. ಯಾಕೆ ಬಂದರು ಅಂತ ನೋಡಿದರೆ, ಇವನು ಯಾವಾಗಲೂ ನೋಡ್ತಿದ್ದ ರಾಜಾರಾಮ್ ಭಾರತೀಯರನ್ನು ಪೊಲೀಸರು ಹಿಡ್ಕೊಂಡೋದ್ರು. ಆತ ಮಣಿಪುರಿ ಕಾನ್ಸ್ಪಿರೆನ್ಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಗೊತ್ತಾಯಿತು. ಅಲ್ಲಿಂದಲೂ ಕೂಡ ಇವರಿಗೆ ಬಹುಶಃ 13-14 ವರ್ಷದ ಹುಡುಗ ಆ ಟೈಮ್ನಲ್ಲೇ ರಾಷ್ಟ್ರೀಯತೆ ಕುರಿತ ಅಪಾರವಾದ ಒಲವು. ಮನೆಯಲ್ಲಿ ಆ ಪರಿಯ ವಾತಾವರಣ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹುಡುಗ ಅಂತೂ ಪ್ರಖರವಾಗಿ ಈ ಚಿಂತನೆಯ ಕಡೆ ಒಲ್ದಿದ್ದ. ಮುಂದೆ ತನ್ನ ಮಿತ್ರ ಬನಾರಸಿ ಲಾಲ್, ಯಾರಿಗೆ ಕ್ರಾಂತಿಕಾರಿಗಳ ಸಂಪರ್ಕ ಇತ್ತು ಅಂತ ಇವನಿಗೆ ಗೊತ್ತಿತ್ತೋ, ಆ ಕ್ರಾಂತಿಕಾರಿ ಸಂಪರ್ಕ ಇದ್ದಂಥ ಬನಾರಸಿ ಲಾಲ್ ಮೂಲಕ ನನಗೆ ರಾಮ್ ಪ್ರಸಾದ್ ಬಿಸ್ಮಿಲ್ನ ಭೇಟಿ ಮಾಡಿಸ್ತೀಯಾ ಅಂತ ಕೇಳ್ಕೊಂಡ. ಇಟ್ ವಾಸ್ ಪ್ರಾಬಬ್ಲಿ 1920s ರಾಮ್ ಪ್ರಸಾದ್ ಬಿಸ್ಮಿಲ್ನ ಭೇಟಿ ಮಾಡಬೇಕು ಅಂತ ಆತ ಕೇಳಿಕೊಂಡು ಬನಾರಸಿ ಲಾಲ್ ಈ ವಿಚಾರವನ್ನು ರಾಮ್ ಪ್ರಸಾದ್ ಬಿಸ್ಮಿಲ್ಗೆ ಹೇಳಿದ. ರಾಮ್ ಪ್ರಸಾದ್ ಬಿಸ್ಮಿಲ್ ತನ್ನ ಜೀವನದಲ್ಲಿ ಒಂದು ಕಡೆ ಹೇಳ್ತಾರೆ, ಅಶ್ಫಾಕ್ ಉಲ್ಲಾ ಖಾನ್ ನನ್ನನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಾಗ ಮಣಿಪುರಿ ಕಾನ್ಸ್ಪಿರಸಿಯಿಂದ ಆಗ್ತಾನೆ ಹೊರಗೆ ಬಂದಿದ್ವಿ ನಾವು. ಈ ಕಾನ್ಸ್ಪಿರಸಿಯಲ್ಲಿ ನಾವೆಲ್ಲರೂ ಇದ್ವಿ, ಆದರೆ ಸಿಕ್ಕಾಕೊಂಡ್ರೆ ಕೆಲವರು ಮಾತ್ರ. ಆದರೆ ಬ್ರಿಟಿಷರು ಆಮೇಲೆ ಏನು ಮಾಡಿದ್ರು, ಎಲ್ರಿಗೂ ಕ್ಷಮಾದಾನ ಅಂತ ಮಾಡಿ ಕೇಸನ್ನು ಮುಚ್ಚಿಬಿಟ್ಟ ಮೇಲೆ ನಾವು ತಿರುಗಾಡ್ಲಿಕ್ಕೆ ಶುರು ಮಾಡಿದ್ದು. ಈ ಪುಣ್ಯಾತ್ಮ ಭೇಟಿ ಮಾಡಬೇಕು ಅಂದ್ಕೊಂಡಾಗ ಯಾಕೋ ಟೆನ್ಷನ್ ಆಯಿತು. ಯಾತಕ್ಕೆ ಬರ್ತಿದ್ದಾನೆ ಇವನು? ಒಬ್ಬ ಮುಸ್ಲಿಮು. ಹೆಂಗಿದೆ ನೋಡಿ ಮನಸ್ಸಿನಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ರಿಗೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾರೆ, ಅವ್ನು ಬರ್ತೀನಿ ಅಂತಂದಾಗ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ನಾನು ಸಿಗದೆ ತಿರುಗಾಡ್ತಿದ್ದೆ. ಕೊನೆಗೊಂದಿನ ಹೆಂಗೋ ಸಿಕ್ಕಿದ್ವಿ ನಾವು ಅಂತ. ರಾಮ್ ಪ್ರಸಾದ್ ಬಿಸ್ಮಿಲ್ ಕಡು ಆರ್ಯ ಸಮಾಜಿ, ಈತ ಪ್ರಖರ ಮುಸ್ಲಿಂ. ಇಬ್ಬರದು ಕಾಂಬಿನೇಷನ್ ಹೆಂಗಿತ್ತು ಅಂದರೆ ಮಿತ್ರರೇ, ಮುಂದಿನ 7 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಬಿಟ್ಟಿರಲಿಲ್ಲ. ಇಬ್ಬರು ಜೊತೆಯಲ್ಲೇ ನೇಣಿಗೆ ಹಾಕಿದ್ರು. ಇಬ್ಬರು ಬೇರೆ ಬೇರೆ ಜೈಲುಗಳಿರ್ಬೋದು, ಆದರೆ ಅದೇ ಸಂದರ್ಭದಲ್ಲಿ ಒಂದೇ ಸಂದರ್ಭದಲ್ಲಿ ಒಂದೇ ಕಾರಣಕ್ಕೋಸ್ಕರ ಇಬ್ಬರು ನೇಣಿಗೇರಿದ್ರು. ಆದರೆ ಯಾವ ಪರಿ ಇತ್ತು ಅವರ ಬದುಕು ಅಂತಂದರೆ, ಒಬ್ಬರನ್ನೊಬ್ಬರು ಬಿಟ್ಟಿರ್ಲಿಕ್ಕಾಗದಂಥ ಸ್ಥಿತಿ ಅವರಿಬ್ಬರಿಗೂ ಬಂದ್ಬಿಟ್ಟಿತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ ತಾವು ಗೀತೆಗಳನ್ನು ಬರೀತಿದ್ರು, ಈತ ಕೂಡ ಹಸ್ರತ್ ವಾರ್ಸಿ ಅನ್ನೋ ಹೆಸರಲ್ಲಿ ತಾನೂ ಕೂಡ ಗೀತೆಗಳನ್ನು ಬರೀತಿದ್ದ. ಇಬ್ಬರದ್ದು ಪ್ರಖರವಾದ ರಾಷ್ಟ್ರಭಕ್ತಿ, ಅದರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಯಾವ ಪರಿ ರಾಷ್ಟ್ರಭಕ್ತಿ ಇಬ್ಬರದ್ದು ಅಂತಂದ್ರೆ, ಅದರಲ್ಲೂ ಈತ ಅಂತೂ ಪ್ರೇರಣೆ ತಗೊಂಡಿದ್ದು ಅಶ್ಫಾಕ್ ಉಲ್ಲಾ ಖಾನ್ ಮೆಕಾಲೆಯ ಒಂದು ಗೀತೆಯಿಂದಂತೆ. ಮೆಕಾಲೆಯ ಗೀತೆಯ ಸಾಲುಗಳು ಏನಿದೆ ಅಂತಂದ್ರೆ ಬಹಳ ಚೆನ್ನಾಗಿದೆ ಸಾಲು. ಟು ಎವ್ರಿ ಮ್ಯಾನ್ ಅಪಾನ್ ದಿಸ್ ಅರ್ತ್ ಡೆತ್ ಕಮ್ಸ್ ಸೂನ್ ಆರ್ ಲೇಟ್. ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ಸಾವು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಕೆಲವ್ರಿಗೆ ಬೇಗ ಬರುತ್ತೆ, ಕೆಲವ್ರಿಗೆ ಲೇಟಾಗಿ ಬರುತ್ತೆ, ಬಂದೇ ಬರಬೇಕು. ನಾವು ಬಚಾವಾದ್ವಿ ಅಂತ ಖುಷಿ ಪಡೋಂಗಿಲ್ಲ. 3ನೇ ವೇವ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ. ಯಾರೋ ಡಾಕ್ಟರ್ ಇತ್ತೀಚೆಗೆ ಹೇಳ್ತಿದ್ರಂತೆ, ನೀವು ಮುಂದೆ ಯಾವಾಗ ಬದುಕ್ತೀಯೋ ಅಂತ ನೋಡಬೇಡ, ಇನ್ನು 2 ವರ್ಷ ನಿನ್ನ ಲೈಫನ್ನು ಗಟ್ಟಿಯಾಗಿ ಹಿಡಿಯೋದು ಹೆಂಗೆ ಅಂತ ನೋಡ್ಕೋ, ಆಮೇಲೆ ಹೆಂಗೆ ಬೇಕಿದ್ರು ಬದುಕಬಹುದು ಅಂತ. ಹಂಗಿದೆ ಪರಿಸ್ಥಿತಿ ಅಂತ. ಕೆಲವರು ಬೇಗ ಹೋದ್ರು, ಇನ್ನು ಒಟ್ಟಲ್ಲಿ ಎಲ್ಲರೂ ಹೋಗ್ತಾರೆ. ಆ್ಯಂಡ್ ಹೌ ಕ್ಯಾನ್ ಅ ಮ್ಯಾನ್ ಡೈ ಬೆಟರ್ ದೆನ್ ಫೇಸಿಂಗ್ ಫಿಯರ್ಫುಲ್ ಆಡ್ಸ್? ಆದರೆ ಅತ್ಯಂತ ಕಷ್ಟತರ ಬದುಕನ್ನು ಎದುರಿಸೋದಕ್ಕಿಂತ ಸಾಯೋದರಲ್ಲಿ ಇನ್ನೇನು ಮಜಾ ಇದೆ? ಯಾವ ಥರ ಕಷ್ಟ? ಅವನು ಹೇಳ್ತಾನಂತೆ, ಫಾರ್ ದ ಆ್ಯಶಸ್ ಆಫ್ ಹಿಸ್ ಫಾದರ್ಸ್ ಆ್ಯಂಡ್ ದ ಟೆಂಪಲ್ಸ್ ಆಫ್ ಹಿಸ್ ಗಾಡ್ಸ್. ತನ್ನ ಪರಂಪರೆಯ ಗೌರವವನ್ನು ಉಳಿಸ್ಲಿಕ್ಕೆ, ನನ್ನ ಫೇಯ್ತಿನ ಟೆಂಪಲ್ಗಳನ್ನು ಉಳಿಸ್ಲಿಕ್ಕೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ಪ್ರಾಣ ಕೊಡೋದಕ್ಕಿಂತ ಇನ್ಯಾವ ಮಜಾ ಸಾಯೋದರಲ್ಲಿದೆ ಅಂತ. ಏನು ಚೆನ್ನಾಗಿದೆ! ಇದರಿಂದ ಪ್ರೇರೇಪಣೆ ಪಡ್ಕೊಂಡಿದ್ದಂತೂ ನಾವು. ಹೀಗಾಗಿ ಇವರೆಲ್ಲರದು ಒಂದೇ ಥರದ ಆಲೋಚನೆಗಳು, ಎಲ್ಲರೂ ಒಂದೇ ವಯಸ್ಸಿನ ಒಂದೇ ಥರದ ಆಲೋಚನೆ ಇರುವಂಥ ಇವರೆಲ್ಲರೂ ಸೇರಿಕೊಂಡು ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಅನ್ನುವಂಥ ಒಂದು ಕ್ರಾಂತಿಕಾರಿ ಪಡೆಯನ್ನೇ ಕಟ್ಟಿದರು. ಅನೇಕ ಕ್ರಾಂತಿಕಾರಿಗಳನ್ನು ಮಾಡಿದ್ದಾರೆ, ಅನೇಕ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಆದರೆ ಒಂದು ಕ್ರೂಷಿಯಲ್ ಟೈಮ್ ಬಂತು. ಆ ಕ್ರೂಷಿಯಲ್ ಟೈಮ್ ಏನಿತ್ತು ಅಂತಂದರೆ, ಬ್ರಿಟಿಷರು ಸಾಗಿಸ್ತಾ ಇದ್ದ ಖಜಾನೆಯ ಹಣವನ್ನು ನಾವು ಲೂಟಿ ಮಾಡಬೇಕು ಅಂತ ಅವ್ರು ನಿಶ್ಚಯ ಮಾಡಿದರು. ಯು ಪಿನಲ್ಲಾದಂಥ ಲೂಟಿ ಇದು ಕಾಕೋರಿ ಭಾಗದಲ್ಲಿ. ಕಾಕೋರಿ ಕಾಂಡ್ ಈ ದೇಶದ ಇತಿಹಾಸದ ಪುಟದಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುವಂಥದ್ದು. ಬ್ರಿಟಿಷರು ಖಜಾನೆಗೆ ಬೇಕಾಗಿರುವಂಥ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಟ್ರೈನಲ್ಲಿ ತುಂಬಿಕೊಳ್ತಾರೆ. ಆ ಟ್ರೈನ್ ಕಾಕೋರಿ ಮೂಲಕ ಹಾದು ಹೋಗುತ್ತೆ. ಕಾಕೋರಿಯಲ್ಲಿ ಅದರಲ್ಲಿ ಕ್ರಾಂತಿಕಾರಿಗಳು ಹತ್ಕೊಳ್ಬೇಕು. 1-2 ಕಿಲೋಮೀಟರ್ ಮುಂದಕ್ಕೆ ಹೋಗಿದ ತಕ್ಷಣ ಒಂದಷ್ಟು ಡ್ರಾಮ್ಯಾಟಿಕ್ ಸೀನ್ಗಳನ್ನು ಕ್ರಿಯೇಟ್ ಮಾಡಿ ಟ್ರೈನನ್ನು ಚೈನ್ ಎಳೆದು ನಿಲ್ಲಿಸಬೇಕು. ಅಷ್ಟೊತ್ತಿಗೆ ಒಳಗಿದ್ದವರೆಲ್ಲ ತಮ್ಮ ಸಹಜವಾಗಿರುವಂಥ ಕೆಲಸದಿಂದ ಆಚೆ ಬಂದು ನಿಂತ್ಕೊಂಡು ಯಾರಿಗೂ ಶೂಟ್ ಮಾಡಬಾರ್ದು. ಆದರೆ ಆ ಸಂದೂಕ್ ಏನಿರುತ್ತೋ, ಬಾಕ್ಸ್ ಏನಿರುತ್ತೋ, ಅದನ್ನು ತೊಗೊಂಡು ಬಂದು ಒಡೆದು ಅಲ್ಲಿಂದ ದುಡ್ಡನ್ನು ತೊಗೊಂಡು ಪರಾರಿ ಆಗಬೇಕು. ಇದೆಲ್ಲ ಒಂದು 15-20 ನಿಮಿಷದಲ್ಲಿ ಮುಗಿದೋಗ್ಬಿಡಬೇಕು ಅಂತ ಎಲ್ಲ ಪ್ಲ್ಯಾನ್ ಆಗಿತ್ತು. ಪ್ಲ್ಯಾನಿನ ಚರ್ಚೆ ತೀವ್ರವಾಗಿ ನಡೆಯುವಾಗ
ಅಶ್ಫಾಕುಲ್ಲಾ ಹೇಳ್ದ, ಈ ಕೆಲಸ ನಾವು ಮಾಡಬಾರ್ದು. ಅಶ್ಫಾಕುಲ್ಲಾ ಖಾನ್ ಹೇಳಿದ ತಕ್ಷಣ ಎಲ್ಲರೂ ಬೈದರು, ಯಾಕೆ ಹೆದರ್ಕೊಳ್ತಿದ್ಯಾ ಅಂತ. ಹೇಳ್ದೆ, ಹೆದರಿಕೆ ಅಲ್ಲ, ಸಿಂಪಲ್ ಆಲೋಚನೆ ಏನು ಅಂತಂದ್ರೆ, ನಾವಿಲ್ಲಿ ಲೂಟಿ ಮಾಡಿದ ತಕ್ಷಣ ಬ್ರಿಟಿಷರಿಗೆ 3-4 hours ಸುದ್ದಿ ಮುಟ್ಟತ್ತೆ. ಸುದ್ದಿ ಮುಟ್ಟಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಕ್ರಾಂತಿಕಾರಿಗಳ ಒಂದು ಪ್ರಭಾವಿ ದೊಡ್ಡ ಪಡೆ ಇಲ್ಲೇ ಇದೆ ಅಂತ. ಅವ್ರು ನಮ್ಮನ್ನು ಅಟ್ಯಾಕ್ ಮಾಡಿ ನಮ್ಮನ್ನು ಮುಗಿಸೋದು ಬಹಳ ಸುಲಭ. ಹಿಂಗಾಗಿ ಈ ಕೆಲಸಕ್ಕೆ ನಾವು ಕೈ ಹಾಕಬಾರ್ದು ಅಂತ. ಮತ್ತೆ ಎರಡನೇದು, ಈ ದುಡ್ಡನ್ನು ಏನು ಲೂಟಿ ಮಾಡ್ತೀವಿ ಅದು ನಮಗೆ ಮುಂದಿನ 1 ವರ್ಷಗಳ ಕಾಲ ಕೆಲಸಕ್ಕೆ ಬರಲ್ಲ. ನಾವು ಎಲ್ಲಾದರೂ ಆ ದುಡ್ಡನ್ನು ಕೊಡ್ಲಿಕ್ಕೆ ಹೋದ್ರೆ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಕದ್ದಿರೋದು ಅಂತ. ಹಿಂಗಾಗಿ ನಮ್ಗೆ ಉಪಯೋಗ ಇಲ್ಲ, ನಾವು ದೊಡ್ಡ ತಪ್ಪು ಕೆಲಸ ಮಾಡ್ತೀವಿ ಅಂತ. ಆದರೆ ದುಡ್ಡಿಲ್ಲದೆ ಬಹಳ ಹೈರಾಣಾಗಿದ್ದಂಥ ಕ್ರಾಂತಿಕಾರ್ಯ ಹೈರಾಣಾಗಿತ್ತು. ಹಿಂಗಾಗಿ ಹೇಗಾದರೂ ಮಾಡಿ ಇದನ್ನು ಮಾಡಲೇಬೇಕು ಅಂತ ನಿಶ್ಚಯ ಮಾಡಿದರು. ಅಲ್ಲಿವರೆಗೂ ಕಂಠಮಟ್ಟ ವಿರೋಧಿಸಿದ ಅಶ್ಫಾಕುಲ್ಲಾ ಖಾನ್ ನಾಯಕನ ನಿರ್ಣಯ ಅಂತ ಗೊತ್ತಾದ ಮೇಲೆ ಬಾಯಿ ಮುಚ್ಕೊಂಡು ನಿಂತು ಈ ಕೆಲಸದಲ್ಲಿ ನಿಂತಿರ್ತೀನಿ ಅಂತ. ಮೊದಲನೇ ದಿನ ಕಾಕೋರಿ ಇವ್ರದ್ದು ಫೇಲ್ ಆಗೋಯ್ತು. ಯಾಕೆಂತಂದರೆ ಟ್ರೈನ್ ಇವ್ರು ಹೋಗೋಕ್ಕಿಂತ ಮುಂಚೆ ಪಾಸ್ ಆಗಿಬಿಟ್ಟಿತ್ತು. ಎರಡನೇ ದಿನ ಸ್ವಲ್ಪ ಮುಂಚೆ ಹೋದರು. ನೆಕ್ಸ್ಟು ಕೆಲವು ದಿನಗಳ ನಂತರ ಮುಂಚೆ ಹೋಗಿ ಟ್ರೈನ್ ಹತ್ಕೊಂಡು ಸ್ವಲ್ಪ ದೂರ ಹೋಗಿದ ತಕ್ಷಣ ಟ್ರೈನಿನ ಚೈನ್ ಎಳೆದು ಅವ್ರು ಏನೇನು ಡ್ರಾಮೆಟಿಕ್ ಸೀನ್ ಕ್ರಿಯೇಟ್ ಮಾಡಬೇಕು ಎಲ್ಲ ಆಯಿತು. ಟ್ರೈನ್ ನಿಲ್ಲಿಸಿ ಆ ಸಂದೂಕನ್ನು ಇದ್ದ ಜಾಗದಿಂದ ಕೆಳಗಿಳಿಸ್ಕೊಂಡ್ರು. ಸಿಕ್ಕಾಪಟ್ಟೆ ಹೆವಿ ಸಂದೂಕು, ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಭಾರ ಇತ್ತದು. ಅದನ್ನು ಒಡೆದು ತೆಗಿಬೇಕು. ಸಂದೂಕು ಎಷ್ಟು ಹೆವಿ ಇತ್ತು ಅಂತಂದರೆ ಎಲ್ಲರೂ ಸೇರಿ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು, ಏನು ಮಾಡಿದ್ರು ಆ ಸಂದೂಕು ಹೊಡಿಲಿಲ್ಲ. ಅಲ್ಲಿವರೆಗೂ ಈ ಕೆಲಸ ಬೇಡ ಅಂತಿದ್ದ ಅಶ್ಫಾಕ್ ಬಂದ. ಅವನು ಮೊದಲೇ ವೆಲ್ ಬಿಲ್ಟ್ ಬಾಡಿ ಅಲ್ಲ ಅವನು. ಹೇಗೆ ಹೊಡೆದ ಅಂದರೆ ಸಂದೂಕನ್ನು ಹೊಡೆದ ಒಂದು 30-35 ಸಾವಿರ ರೂಪಾಯಿ ಸಿಕ್ತು. ಅವ್ರು ಮಾಡಿರೋ ಕೆಲಸಕ್ಕೆ ಚಿಲ್ಲರೆ ಅದು. 35 ಸಾವಿರ ರೂಪಾಯಿ ತೊಗೊಂಡು ಹೋದ ನಂತರ ಬ್ರಿಟಿಷರಿಗೆ ಗೊತ್ತಾಯಿತು ಇಲ್ಲೇ ಕ್ರಾಂತಿಕಾರಿಗಳಿದ್ದಾರೆ, ನಾವು ಊರು ತುಂಬ ಹುಡುಕಾಡ್ತಿದ್ದೀವಿ, ಈ ಏರಿಯಾದಲ್ಲೇ ಇರ್ತಾರೆ ಅಂತ ನಾಕಾಬಂದಿ ಮಾಡಿ ಒಬ್ಬೊಬ್ಬರನ್ನೇ ಹಿಡಿದ್ರು. ರೋಷನ್ ಸಿಂಗು, ರಾಜೇಂದ್ರ ಲಾಹಿರಿ, ಬಿಸ್ಮಿಲ್ ಎಲ್ಲರೂ ಸಿಕ್ಕಿದ್ರು. ಚಂದ್ರಶೇಖರ್ ಆಜಾದ್ ಎಂದಿನಂತೆ ಪರಾರಿಯಾಗ್ಬಿಟ್ರು. ಅಶ್ಫಾಕುಲ್ಲಾ ಖಾನ್ ಕೂಡ ಇವ್ರ ಕೈಗೆ ಸಿಗದಂತೆ ತಪ್ಪಿಸ್ಕೊಂಡು ಹೋದ್ರು, ನೇಪಾಳಕ್ಕೆ ಓಡೋಗ್ಬಿಟ್ರು. ನೇಪಾಳದಿಂದ ಕಾನ್ಪುರಕ್ಕೆ ಬಂದರು. ಅಲ್ಲಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಯಾವುದೋ ಒಂದು ಗೆಳೆಯನ ಒಂದು ಅಂಗಡಿಯಲ್ಲಿ ತಾವೊಂದು ಕೂಲಿ ಕಾರ್ಮಿಕನಾಗಿ ಅಥವಾ ಕಾರಕೂನನಾಗಿ ಕೆಲಸ ಮಾಡ್ಕೊಂಡಿದ್ರು. ಅಲ್ಲಿದ್ದಂಥ ಒಬ್ಬ ಮಿತ್ರ ಮೋಸ ಮಾಡಿಬಿಟ್ಟ. ಅದರಿಂದ ಪೊಲೀಸರಿಗೆ ಸಿಕ್ಕಾಕ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಇವರೆಲ್ಲರೂ 4 ಜನರನ್ನು ಮೊದಲು ರಾಜೇಂದ್ರ ಲಾಹಿರಿನ ನೇಣಿಗೇರಿಸಲಾಯಿತು. ಅದಾದಮೇಲೆ 3 ಜನರನ್ನು ಒಂದೇ ದಿನ, ರೋಷನ್ ಸಿಂಗ್, ಅಶ್ಫಾಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ರನ್ನು ಒಂದೇ ದಿನ ನೇಣಿಗೇರಿಸಲಾಯಿತು. ಅವರು 4 ಜನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಆದರೆ ಪ್ರಾಣ ಕೊಡುವಾಗ ನಗನಗ್ತಾ ಈ ನಾಡಿಗೋಸ್ಕರ ಪ್ರಾಣ ಕೊಟ್ಟರು. ಯಾವತ್ತೂ ಕೂಡ ಆತ ಒಬ್ಬ ಮುಸ್ಲಿಂ ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ. ಅಷ್ಟು ಶ್ರದ್ಧೆಯಿಂದ ಈ ನಾಡಿಗೋಸ್ಕರ ಪ್ರಾಣ ಕೊಟ್ಟ. ಯಾವತ್ತಿಗೂ ಕೂಡ ಆತನಿಗೆ ತಾನು ಅನುಸರಿಸುವಂಥ ಪಂಥ ನನ್ನ ರಾಷ್ಟ್ರಕ್ಕಿಂತ ಮುಂಚೆ ಅಂತ ಅನ್ನಿಸ್ಲೇ ಇಲ್ಲ. ಅವನು ಭಾಳ ಚೆನ್ನಾಗಿ ಹೇಳ್ಕೊಳ್ತಾನೆ, ನಾನು ಈ ಕಾರಣಕ್ಕೋಸ್ಕರ ಪ್ಯಾನ್ ಇಸ್ಲಾಮಿಸಮ್ ಬಗ್ಗೆ ತುಂಬ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅವನು ಹೇಳ್ತಾನೆ, ಒಂದು ಕಾಲದಲ್ಲಿ ನನಗೂ ಇತ್ತು, ಎಲ್ಲ ಮುಸಲ್ಮಾನರು ಒಟ್ಟಾಗಿ ಟರ್ಕಿಯ ರಾಜನ ಮೂಲಕ ನನ್ನ ದೇಶದ ಮೇಲೆ ಆಕ್ರಮಣ ಮಾಡಿ ಬ್ರಿಟಿಷರನ್ನು ಓಡಿಸಬೇಕು, ಟರ್ಕಿಯ ರಾಜ ಇದನ್ನು ಆಳಬೇಕು ನನಗೂ ಇತ್ತು. ಯಾಕೆ ಅಂತಂದರೆ ನನಗೆ ಸ್ಕೂಲ್ನಲ್ಲಿ ಪಾಠ ಮಾಡ್ತಿದ್ದ ಮೇಷ್ಟ್ರು ಇಂಥದ್ದನ್ನೇ ತಲೆಗೆ ತುಂಬ್ತಿದ್ರು ಅಂತ. ಅವನೇನು ಹೇಳ್ತಾನೆ ಗೊತ್ತಾ, ಈ ದೇಶದ ನಿಜವಾದ ದೊಡ್ಡ ಎನಿಮಿಗಳು ಅಂತ ಯಾರಾದರೂ ಇದ್ದರೆ ಸ್ಕೂಲ್ನಲ್ಲಿ ಇಂಥ ಪಾಠ ಮಾಡೋ ಈ ಮೇಷ್ಟ್ರುಗಳೇ ಅಂತ ಹೇಳ್ತಾನೋ ಅಶ್ಫಾಕುಲ್ಲಾ ಖಾನ್. ಅವನು ತಾನು ಜೈಲಿನಲ್ಲಿದ್ದಾಗ ಒಂದಷ್ಟು ಪೇಜ್ಗಳನ್ನು ಬರೆದು ಕದ್ದು ಮುಚ್ಚಿ ಸ್ಮಗಲ್ ಮಾಡಿ ಕಳಿಸ್ಕೊಡ್ತಾನೆ. ಅದರಲ್ಲಿ ಏನು ಬರೀತಾನೆ ಗೊತ್ತಾ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಹೆಂಗಿರಬೇಕು ಅಂತಂದರೆ ಅವನ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ. ಅವನೇ ಹೇಳ್ತಾನೆ, ಅಬ್ದುಲ್ಲಾ ಮೆಕ್ಯಾನಿಕ್ ಕೆಲಸ ಮಾಡುವ ಅಬ್ದುಲ್ಲಾ, ಚಮ್ಮಾರನಾಗಿರುವಂಥ ಧನ್ಯ, ರೈತನಾಗಿರುವ ಸಾಮಾನ್ಯ ವ್ಯಕ್ತಿ, ಎಲ್ಲರೂ ಲಖನೌನ ಛತ್ತರ್ ಮಂಜಿಲ್ ಅಂತಂದರೆ ಅವಧ್ನ ಅರಮನೆ, ಅದು ಛತ್ತರ್ ಮಂಜಿಲ್ನಲ್ಲಿ ಯಾರ್ಯಾರು, ಚಮ್ಮಾರನೊಬ್ಬ, ಒಬ್ಬ ಮಾಮೂಲಿ ಮೆಕ್ಯಾನಿಕ್ಕು, ಒಬ್ಬ ರೈತ, ಇವರು ಛತ್ತರ್ ಮಂಜಿಲ್ನಲ್ಲಿ ಮಿಸ್ಟರ್ ಖಾಲಿಕುರ್ ರೆಹಮಾನ್, ಜಗತ್ ನಾರಾಯಣ್, ಮೊಹಮ್ಮದಾಬಾದ್ನ ರಾಜಾ ಸಾಹೇಬರೊಂದಿಗೆ ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡೋಂಗಿರಬೇಕು ಅಂತ. ಅಂದರೆ ದೊಡ್ಡವರೊಂದಿಗೆ ಈ ಸಾಮಾನ್ಯರು ಸಹಜವಾಗಿ ಕೂತ್ಕೊಂಡು ವ್ಯವಹಾರ ಮಾಡುವಂಥ ವಾತಾವರಣ ಇರಬೇಕು, ಅಂಥ ರಾಷ್ಟ್ರ ಬೇಕು ಅಂತ. ಅವನು ಮುಂದೆ ಹೇಳ್ತಾನೆ, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇನ್ಈಕ್ವಾಲಿಟಿಗಳಿರೋದಾದರೆ ನಾನು ದೇವ್ರನ್ನ ಕೇಳ್ಕೊಳ್ತೀನಿ, ಅಂಥ ಸ್ವಾತಂತ್ರ್ಯ ನಮಗೆ ಬೇಡಪ್ಪ ಅಂತ. ಹಂಗಂದು ಏನಂತಾನೆ ಗೊತ್ತಾ, ನಾನು ಹಿಂಗೆ ಹೇಳುವಾಗ ಅನೇಕರು ನನ್ನನ್ನು ಕಮ್ಯುನಿಸ್ಟು ಅಂತ ಕರಿಬೋದೇನೋ, ಐ ಡೋಂಟ್ ಮೈಂಡ್. ಆದರೆ ಒಂದಂತೂ ಸತ್ಯ, ನಾನು ಭಗವಂತನ ನಂಬ್ತೀನಿ, ಭಗವಂತನ ಲೋಕದಲ್ಲಿ ಇನ್ಈಕ್ವಾಲಿಟೀಸ್ ಇಲ್ಲ. ಹೀಗಾಗಿ ಎಲ್ಲರೂ ಈಕ್ವಲ್ ಆಗಿರುವಂಥ ಒಂದು ಸ್ವಾತಂತ್ರ್ಯ ಬೇಕು ಅಂತ ಅವನ ಕಲ್ಪನೆ ಅದು.
ಅವನು ಹೇಳ್ತಾನೆ, ಬಹಳ ಚೆನ್ನಾಗಿದೆ ಮಾತಿದು, ಬಹುಶಃ ಹಿಂದೂಗಳು ಮುಸ್ಲಿಮರು ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕಾಗಿರುವಂಥ ಮಾತು. ಒಬ್ಬ ತಬ್ಲಿಗಿಗೋಸ್ಕರ ಸಾಯ್ತಾನೆ, ಇನ್ನೊಬ್ಬ ಶುದ್ಧಿಗೋಸ್ಕರ ಸಾಯ್ತಾನೆ. ಆದರೆ ಎಲ್ರಿಗೂ ಗೊತ್ತಿರಲಿ, ಇರುವ 7 ಕೋಟಿ ಮುಸಲ್ಮಾನರನ್ನ, ಅವತ್ತಿನ ದಿನದಲ್ಲಿ ಇರುವ 7 ಕೋಟಿ ಮುಸಲ್ಮಾನರನ್ನ ಹಿಂದುವಾಗಿ ಕನ್ವರ್ಟ್ ಮಾಡಲಿಕ್ಕಾಗಲ್ಲ, ಹಾಗೆ ಇರುವ 22 ಕೋಟಿ ಹಿಂದೂಗಳನ್ನು ಮುಸಲ್ಮಾನರಾಗಿಯೂ ಕನ್ವರ್ಟ್ ಮಾಡಲಿಕ್ಕಾಗಲ್ಲ. ನಾವೆಲ್ಲರೂ ಈ ರೀತಿ ಬಡದಾಡೋದನ್ನು ಬಿಟ್ಟು ಒಳಿತಿಗೋಸ್ಕರ ಜೊತೆ ಸೇರಬೇಕು ಅನ್ನೋದೇ ನನ್ನ ಕನಸು ಅಂತ ಸುಂದರವಾಗಿ ಬರೀತಾನೆ. ಹೀಗಾಗಿ ಅನೇಕ ಬಾರಿ ಅನ್ಸುತ್ತೆ, ಹಿ ವಾಸ್ ವೆರಿ ಮಚ್ ಇಂಟೆಲೆಕ್ಚುಯಲ್. ಅವನು ಬರೀ ಕ್ರಾಂತಿ ಕಾರ್ಯವನ್ನು ಆರಿಸ್ಕೊಂಡಿದ್ದು ಬಂದೂಕನ್ನು ಹಾಕಿ ಬ್ರಿಟಿಷರನ್ನ ಓಡಿಸಬೇಕು ಅಂತಲ್ಲ, ಆದರೆ ಒಂದು ಇಂಟೆಲೆಕ್ಚುಯಲ್ ಚಿಂತನೆ ಅವನದರಲ್ಲಿತ್ತು ಅಂತ.